2 ಅರಸುಗಳು ಅಧ್ಯಾಯ 4. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆಯುಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನೂ ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನೂ ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿವಸ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣುವಾರಿಸಿಕೊಂಡ ನಂತರ ಆ ಶೂನೇಮ್ಯಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೇಹಜಿಗೆ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯು ಬಂದು ಮುಂದೆ ನಿಂತಳು. ಆಗ ಎಲೀಷನು ಗೇಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದೆ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕೋ ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಆಮೇಲೆ ಎಲೀಷನು ಗೇಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು. ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, 4ನೇ ಅಧ್ಯಾಯ. 4ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿದೆ, 44 ವಚನಗಳಿದೆ. ಆದ ಕಾರಣ ಅದನ್ನು 2 ಭಾಗವನ್ನಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಭಾಗ 2ನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯ 1ರಿಂದ 17 ವಚನಗಳು, ಮತ್ತು ಉಳಿದಂಥದ್ದು 2ನೇ ಭಾಗವಾಗಿ ಅಧ್ಯಯನ ನಮ್ಮ ಅನುಕೂಲಕ್ಕಾಗಿ ನಾವು ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ 2ನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ಸ್ವಲ್ಪ ರೀಕ್ಯಾಪ್, ಸ್ವಲ್ಪ ಪುನರಾಲೋಚಿಸಿಕೊಳ್ಳೋಣ. ಅದರಲ್ಲಿ 3 ಅರಸುಗಳು ಯುದ್ಧಕ್ಕೆ ಹೋಗುವಂಥದ್ದನ್ನು ನೋಡ್ತೇವೆ. ಮೊದಲನೇದು ಇಸ್ರಾಯೇಲ್ರ ಅರಸನು, 2ನೇದು ಯಹೂದದ ಅರಸನು, 3ನೇದು ಏದೋಮ್
ರಾಜ್ಯದ ಅರಸನು ಈ ಮೂವರು ರಾಜ್ಯರು ಅಥವಾ ಮೂವರು ಅರಸರು ಏನು ಮಾಡ್ತಾರೆ, ಮೋವಾಬ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವಂಥ ಒಂದು ಘಟನೆ. ಅಂಥ ಸಂದರ್ಭದಲ್ಲಿ ಯೆಹೂದದ ಅರಸನಾದ ಯೆಹೋಷಾಫಾಟನು ಏನು ಹೇಳ್ತಾನೆ, ಅವನು ಯೋರಾಮನನು ಅಂದರೆ ಇಸ್ರಾಯೇಲ್ ಅರಸನಿಗೆ ಹೇಳ್ತಾನೆ, ಇಲ್ಲಿ ಯಾರಾದರೂ ದೇವ್ರ ಚಿತ್ತವನ್ನು ದೇವರನ್ನು ವಿಚಾರಿಸೋದಕ್ಕೋಸ್ಕರವಾಗಿ ಯುದ್ಧಕ್ಕೆ ಹೋಗ್ತಿದ್ವಲ್ಲ, ಅದ ಕಾರಣ ವಿಚಾರಿಸಲಿಕ್ಕೆ ಯಾರಾದರೂ ಇದ್ದಾರಾ ಪ್ರವಾದಿಗಳಲ್ಲಿ ಅಂತ ಹೇಳಿಬಿಟ್ಟು ಅವರು ವಿಚಾರಿಸಿದಾಗ, ಹೌದು ಈ ಎಲಿಷನಿದ್ದಾನೆಂಬುದಾಗಿ ಇಸ್ರಾಯೇಲ್ ಅರಸನ ಸೇವಕರಲ್ಲಿ ಒಬ್ಬನು ಹೇಳ್ತಾನೆ ರೀ. ಅದನ್ನು ಯಾವ ರೀತಿಯಾಗಿ ಹೇಳ್ತಾನೆ ಅಂತ ಹೇಳಿದರೆ, ಎಲಿಯನ ಕೈಗೆ ನೀರು ಕೊಡ್ತಿದ್ದ ಎಲಿಷನೆಂಬುದಾಗಿ ಪರಿಚಯಿಸ್ತಿದ್ದಾನೆ. ಕಡೆಗೆ ಎಲಿಷನನ್ನು ಹೋಗಿ ವಿಚಾರಿಸಿದಾಗ ನನ್ನ ಗೊಡವೆ ನಿನಗೆ ಯಾಕೆ ಎಂಬುದಾಗಿ ಒಂದು ಶಾಕ್, ಒಂದು ಡೈರೆಕ್ಟ್ ಆದಂಥ ಒಂದು ಮಾತು. ಯಾಕೆ ನಿನ್ನ ತಂದೆ ತಾಯಿಗಳ ಪ್ರವಾದಿಗಳ ಬಳಿಗೆ ಹೋಗು ಎಂಬುದಾಗಿ ಹೇಳಿದಾಗ, ಹಾಗನ್ನಬೇಡ ಅಂತ ಹೇಳ್ಬಿಟ್ಟು ಇಸ್ರಾಯೇಲ್ ಅರಸನು ಸ್ವಲ್ಪ ತಗ್ಗಿಸಿಕೊಳ್ತಾನೆ. ಆನಂತರ ಕಡೆಗೆ ಆ ದೇವರ ಒಂದು ಮಾತು ಅವರಿಗೆ ಪ್ರವಾದನೆ ಮಾತು ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ಯೆಹೂದ ಅರಸನಾದ ಯೆಹೋಷಾಫಾಟನು ಬರೆದಿದ್ದರೆ ನಿನ್ನನ್ನು ನಾನು ಲಕ್ಷಿಸ್ತಿರಲಿಲ್ಲ ಎಂಬುದಾಗಿ ಒಂದು ಮಾತನ್ನು ಕೂಡ ಎಲಿಷನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಅನಂತರ ದೇವರು ಜಯವನ್ನು ಆ ಮೂವರ ಅರಸರಿಗೆ ಕೊಡುವಂಥದ್ದನ್ನು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹೌದು, ಭಾಳ ಆಶ್ಚರ್ಯವಾದಂಥ ಒಂದು ರೀತಿಯಲ್ಲಿ ಅದ್ಭುತ ಅವರಿಗೆ ಸಿಗ್ತದೆ ಅಥವಾ ಜಯ ಸಿಗ್ತದೆ. ಅದೇನಂತ ಹೇಳಿದರೆ, ಅಲ್ಲಿ ನೀರಿರೋದಿಲ್ಲ, ಮಳೆ ಕಾಲ ಅಲ್ಲ, ಆದರೂ ಕೂಡ ಅಲ್ಲಿ ಮಳೆ ಕಾಣದಿದ್ದರೂ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡುವಂತೆ ಹೇಳಿಬಿಟ್ಟು ಅದರ ತುಂಬ ನೀರು ಬರುವಂತೆ ದೇವರು ಒಂದು ಅದ್ಭುತ ಮಾಡಿ, ಕಡೆಗೆ ಆ ನೀರುಗಳ ಮುಖಾಂತರವಾಗಿ ಆ ವೈರಿಗೆ ಒಂದು ಗಲಿಬಿಲಿ ಉಂಟಾಗಿ ಕಡೆಗೆ ಜಯ ಅವರಿಗೆ ಲಭ್ಯವಾಗುವಂತೆ ದೇವರು ಒದಗಿಸಿಕೊಡ್ತಾನೆ. ಸರ್, 2ನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯ ಭಾಳ ಮೂವಿಂಗ್, ಚಲಿಸುವಂಥ ಕೆಲವು ಘಟನೆಗಳು ಈ ಅಧ್ಯಾಯದಲ್ಲಿದೆ. ಮತ್ತು ಇದು ಎಲಿಷನ ಕೆಲವು ಮಹತ್ ಕಾರ್ಯಗಳನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತೇವೆ. ಒಂದು ದಿವಸ ಪ್ರವಾದಿ ಮಂಡಳಿ, ಈ ಪ್ರವಾದಿ ಮಂಡಳಿ ಅಂತ ಹೇಳ್ಬಿಟ್ಟು ಒಂದು ಗುಂಪು ಇತ್ತು. ಹೌದು, ಎಲಿಯನ ಕಾಲದಲ್ಲಿ ಇತ್ತು. ಆ ರೀತಿಯಾಗಿ ನಾವು ನೋಡುವಾಗ ಸ್ಕೂಲ್ ಆಫ್ ಪ್ರಾಫಿಟ್ಸ್ ಅಥವಾ ಪ್ರವಾದಿಗಳ ಒಂದು ತರಬೇತನ್ನು ಕೊಟ್ಟು ಎಲಿಯನ್ನು ಕೆಲವರನ್ನು ತರಬೇತುಗೊಳಿಸ್ತಾ ಇದ್ದನು. ಒಂದು ಬೈಬಲ್ ಸ್ಕೂಲ್ ಇದ್ದ ಹಾಗೆ ಅಥವಾ ಬೈಬಲ್ ಕಾಲೇಜ್ ಇದ್ದ ಹಾಗೆ ಇದ್ದಂಥ ಒಂದು ತಂಡ ಇದು. ಆದ ಕಾರಣ ಅಂಥ ಸಂದರ್ಭದಲ್ಲಿ ಆ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲಿಷನ ಹತ್ತಿರ ಬಂದು ಅವನಿಗೆ ಹೇಳ್ತಾಳೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದ್ದಾನೆ. ಅಂದರೆ ಆ ಪ್ರವಾದಿ ಮಂಡಳಿಯಲ್ಲಿ ಒಬ್ಬನು ಮರಣ ಹೊಂದಿರ್ತಾನೆ ಮತ್ತು ಅವನ ವಿಧವೆ ಎಲಿಷನ ಹತ್ರ ಬಂದುಬಿಟ್ಟು, ಅವನು ಯೆಹೋವನಲ್ಲಿ ಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತಿದೆ. ಅಂದರೆ ಭಕ್ತಿವಂತನಾದಂಥ ಒಬ್ಬ ಪ್ರವಾದಿ, ಅದು ಎಲಿಷನಿಗೆ ಗೊತ್ತಿತ್ತು. ಆದರೆ ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ. ಅಂದರೆ ಪ್ರವಾದಿಯಾಗಿದ್ದರೂ ಕೂಡ, ಭಕ್ತಿವಂತನಾಗಿದ್ದರೂ ಕೂಡ, ಎಲಿಷನ ನಾಯಕತ್ವದ ಕೆಳಗೆ ಇದ್ದಾಗ್ಯೂ ಕೂಡ, ಈ ಪ್ರವಾದಿ ಮಂಡಳಿಯ ಸದಸ್ಯನು ಒಬ್ಬ ವ್ಯಕ್ತಿ ಆಗಿದ್ದರೂ ಕೂಡ, ಕುಟುಂಬಸ್ಥನೂ ಆಗಿದ್ದರೂ ಕೂಡ ಕೊರತೆ ಇತ್ತು, ಸಾಲ ಇತ್ತು. ಎಂಥ ಸಾಲ, ಎಷ್ಟು ಮಟ್ಟಿಗೆ ಬಂದಿತ್ತು ಎಂಬುದಾಗಿ ನೋಡುವಾಗ ಆ ವಿಧವೆಯ 2 ಮಕ್ಕಳನ್ನು ಕೂಡ ತಕ್ಕೊಂಡು ಹೋಗುವಷ್ಟರ ಮಟ್ಟಿಗೆ ಸಾಲ ಅವರಿಗಿತ್ತು ಆ ಕುಟುಂಬದಲ್ಲಿ. ವಿಧವೆ ಆದ ಕಾರಣ ಏನು ಮಾಡಬೇಕು, ಏನು ದಿಕ್ಕು ತೋಚದೆ ದೇವರ ಸೇವಕನಾದ ಎಲಿಷನ ಹತ್ರ ಬಂದಿದ್ದಾಳೆ. ಎಲಿಷನು ಆಕೆಗೆ
ನಾನು ನಿನಗೇನು ಮಾಡಬೇಕಂತಿ ಎಂಬುದಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ಹೌದು, ಎಲಿಷನ ಹತ್ರ ನೋಡುವಾಗ ಒಂದು ಸ್ವಭಾವ ಏನಂದರೆ ಸ್ವಲ್ಪ ಶಾಕಿಂಗ್ ಟ್ರೀಟ್ಮೆಂಟ್, ಸ್ವಲ್ಪ ಒಂದು ಹೇಳಿಕೆ, ಒಂದು ರೀತಿಯಿಂದ ಅದು ಒರಟಾಗಿ ಇರ್ಬೋದು. ರಾಜನು ಬಂದಿದ್ದರು, ಅರಸನಾದಂಥ ಇಸ್ರಾಯೇಲರ ಅರಸನಾದ ಯೋರಾಮನು ಬಂದಿದ್ದಾಗ ಕೂಡ ನನ್ನ ಗೊಡವೆ ನಿನಗೆ ಏಕೆ ಎಂಬುದಾಗಿ ಹೇಳಿಬಿಟ್ಟು, ಹೋಗಿ ನಿನ್ನ ತಂದೆ ತಾಯಿಗಳ ಪ್ರವಾದಿಗಳ ಬಳಿಗೆ ಹೋಗು ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದ ಮೇಲೆ ಕೂಡ ಹಾಗನ್ನು ಬೇಡ ಎಂಬುದಾಗಿ ಹೇಳಿದಾಗ, ತಗ್ಗಿಸ್ಕೊಳ್ಳುವಾಗ, ಬಿಟ್ಟುಕೊಡದೇ ಇದ್ದಾಗ, ಯಾವ ರೀತಿಯಾಗಿ ಇವನು ಬಿಟ್ಟುಕೊಡಲಿಲ್ಲ. ಎಲಿಷನು ತನ್ನ ಒಂದು ಆತ್ಮಿಕ ತಂದೆ ಅಂದರೆ ಮೆಂಟರ್, ತರಬೇತುಗಾರನಾದ ಎಲಿಯನು ದೇವರು ನನಗೆ ಈ ಕಡೆಗೆ ಹೋಗಂತ ಹೇಳಿದ್ದಾನೆ ಅಂತ ಹೇಳಿದಾಗ, ಯೆಹೋವನ ಆಣೆ, ನಿನ್ನ ಜೀವದ ಆಣೆ, ನಾನು ನಿನ್ನ ಜೊತೆಗೆ ಬರ್ತೇನೆ ಎಂಬುದಾಗಿ ಒಂದು ಬಿಟ್ಟುಕೊಡದಂಥ ಸ್ವಭಾವ, ಆ ಪಟ್ಟು ಹಿಡಿಯುವ ಸ್ವಭಾವ, ಆ ಒಂದು ಎಡೆ ಬಿಡದೆ ದೃಢಚಿತ್ತದ ಒಂದು ಸ್ವಭಾವ ಎಲಿಷನಲ್ಲಿತ್ತು. ಆದ ಕಾರಣ ಒಂದು ರೀತಿಯಿಂದ ಅವನು ಮಾತುಗಳು ಸ್ವಲ್ಪ ರಫ್ ಆಗಿ ಒರಟಾಗಿ ಕಂಡರೂ ಕೂಡ ಅದು ಒಂದು ಡಿಗ್ನಿಟಿ, ಒಂದು ಅಥಾರಿಟಿ, ಅಧಿಕಾರದಿಂದ ಗೌರವದಿಂದ ಹೇಳಿದ ಮಾತುಗಳು. ಇಲ್ಲಿ ಕೂಡ ನಾನು ನಿನಗೇನು ಮಾಡಬೇಕು ಅಂತ ಹೇಳಿಬಿಟ್ಟು, ಆನಂತರ ನಿನ್ನ ಮನೆಯಲ್ಲಿ ಏನಿರ್ತದೆ ಅಂತ ಹೇಳಿದಾಗ, ಒಂದು ಮೊಗೆ ಎಣ್ಣೆ ಹೊರತಾಗಿ ಸ್ವಲ್ಪ ಎಣ್ಣೆ ಇದೆ, ಅಷ್ಟು ಹೊರತಾಗಿ ಏನೂ ಇಲ್ಲ ಎಂಬುದಾಗಿ ಹೇಳಿದಾಗ, ಇದ್ದುದನ್ನು ತಕ್ಕೊಂಡು ಎಲಿಷನಾಕಿಗೆ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಖಾಲಿ ಪಾತ್ರೆಗಳು ಕೇಳ್ಕೊಂಡು ಬಂದ ತಕ್ಷಣ ಅಕ್ಕದ ಮನೆ ಪಕ್ಕದ ಮನೆಗೆ ಎಲ್ಲ ಕಡೆಗಳಿಂದ ಖಾಲಿ ಪಾತ್ರೆಗಳನ್ನು ತಕ್ಕೊಂಡು ಬಂದು ಇಟ್ಟಿದ್ದಾಳೆ. ಮತ್ತು ಆಗ ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿ ಅವುಗಳನ್ನೆಲ್ಲ ಒತ್ತಿಟ್ಟಿಗಿಡು ಅಂತ ಹೇಳ್ತಾನೆ ರೀ. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಂದು ಬಾಗಿಲು ಮುಚ್ಚು, ಅವ್ರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಸುರಿತಾ ಇದ್ದಾಗ ಏನಾಯಿತು, ಪಾತ್ರೆಗಳು ತುಂಬಿದಾಗ ಒಂದೊಂದು ಪಾತ್ರೆಗಳು ತುಂಬಿ ಹೋಗಿದ್ವು. ಇನ್ನೊಂದು ಪಾತ್ರೆ ತಂದು ಕೊಡು ಅಂತ ಹೇಳಿದಾಗ ಮಗು, ವಿಧವೆಯ ಮಗ, ಇಲ್ಲ ಆಯಿತು ಅಂತ ಹೇಳಿದಾಗ ಎಣ್ಣೆ ಕೂಡ ಮುಗಿದೋಯ್ತು. ಅಷ್ಟೊಂದು ಪಾತ್ರೆ. ಕಡೆಗೆ ದೇವರು ಮನುಷ್ಯನ ಹತ್ರ ಬಂದು ಅದನ್ನು ರಿಪೋರ್ಟ್ ಮಾಡ್ತಾಳೆ. ಅದು ಒಂದು ಅದ್ಭುತ, ಅದು ಆಶ್ಚರ್ಯ. ಅದು ಹಾಗೆ ಎಷ್ಟೊಂದು ಓವರ್ನೈಟ್, ಒಂದೇ ರಾತ್ರಿಯಲ್ಲಿ ಅಥವಾ ಒಂದೇ ದಿವಸದಲ್ಲಿ ಆಕೆ ಶ್ರೀಮಂತಳಾಗಿಬಿಟ್ರು. ವಿಧವೆ ಆಗಿದ್ಲು. ಮಕ್ಕಳನ್ನು ಮಾರಾಟಕ್ಕೆ ಅಥವಾ ಆ ಕಾಲದಲ್ಲಿ ಯಾರಾದರೂ ಸಾಲ ಕೊಡಲಿಕ್ಕೆ ಏನೂ ಇಲ್ಲ ಅಂತೇಳಿದರೆ ಮಕ್ಕಳನ್ನು ತಗೊಂಡು ಹೋಗ್ಬಿಡ್ತಿದ್ರು ಕೆಲಸ ಮಾಡಲಿಕ್ಕೆ, ದುಡಿಸ್ಕೊಳ್ಳಿಕ್ಕೆ, ಗುಲಾಮರಾಗಿಟ್ಕೊಳ್ಳಿಕ್ಕೆ. ಅಂಥ ಸ್ಥಿತಿಯಲ್ಲಿ ದೇವರ ಮನುಷ್ಯನ ಹತ್ತಿರ ಬಂದು ಎಣ್ಣೆಯನ್ನು ಮಾರಿ ಸಾಲ ತೀರಿಸಿದಳು. ಉಳಿದಂಥ ಹಣದಿಂದ ಆ ವಿಧವೆ ಮತ್ತು ಆಕೆಯ ಮಕ್ಕಳು ಜೀವನ ಮಾಡಿದರು. ಅದೊಂದು ಅದ್ಭುತ. ಇನ್ನೊಂದು ಅದ್ಭುತ, ಎಲಿಷನು ಶೂನೇಮ್ ಅಂತ ಒಂದು ಸ್ಥಳ ಇತ್ತು, ಆ ಒಂದು ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ನಡೆದಂಥ ಒಂದು ಅದ್ಭುತ ಇನ್ನೂ ಭಾಳ ಆಶ್ಚರ್ಯವಾದದ್ದು ಏನಂತ ಹೇಳ್ಬಿಟ್ಟು ನಾವು ನೋಡೋಣ ಬನ್ನಿರಿ. ಅದು ಶೂನೇಮ್ ಎಂಬಂಥ ಹೆಸರಿನ ಅರ್ಥ ಏನಂದರೆ ಪ್ರಶಾಂತ, ಶಾಂತವಾದಂಥ ಒಂದು ಸ್ಥಳ ಇದು. ಪ್ರಶಾಂತವಾದಂಥ ಕ್ವೈಟ್ ಪ್ಲೇಸ್. ಅಂಥ ಒಂದು ಸ್ಥಳಕ್ಕೆ ಅವನು ಹೋದಾಗ ಅಲ್ಲಿ ಒಬ್ಬ ಸ್ತ್ರೀ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾಳೆ. ಆ ರೀತಿಯಾಗಿ ಹೇಳಿದಾಗ ಅವನು ಆಯಿತು ಅಂತ ಹೇಳ್ಬಿಟ್ಟು ಆ ಮಾರ್ಗದಿಂದ ಹೋಗುವಾಗೆಲ್ಲ, ಯಾಕಂದರೆ ಆ ಒಂದು ಶೂನೇಮಿನ ಆ ಒಂದು ಮನೆ, ಆಕೆಯ ಒಂದು ಮನೆ ಇತ್ತು, ಯಜಮಾನರು ಆಕೆ ಆ ಮನೆಯಲ್ಲಿದ್ದರು ಮತ್ತು ಅವರಿಗೆ ಮಕ್ಕಳಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ದೇವ್ರ ಸೇವಕನು ಬರ್ತಾ ಹೋಗ್ತಾ ಇದ್ದಾಗ ಆಕೆಯು ಆ ದೇವ್ರ ಸೇವಕನ ಬಗ್ಗೆ ಕೊಟ್ಟಂಥ ಒಂದು ಸಾಕ್ಷಿ ಭಾಳ ಚೆನ್ನಾಗಿದೆ. ನನಗೆ ಇಷ್ಟವಾದಂಥ ಒಂದು ಪದ ಅದು. ಎರಡನೇ
ಅರಸುಗಳ ಗ್ರಂಥ 4ನೇ ಅಧ್ಯಾಯದ 9ನೇ ವಚನದಲ್ಲಿ ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಈ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆ. ವಾವ್! ಕೆಲವು ಸರಿ ನಾವು ಕೊಟ್ಟಂಥ ಸಂದೇಶವನ್ನು ಜನರು ಮರೆತು ಬಿಡ್ಬೋದು, ಆದರೆ ನಮ್ಮ ಜೀವನ ಜನರು ಮರೆತು ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಈ ಶೂನೇಮಿನ ಸ್ತ್ರೀ ತನ್ನ ಗಂಡನಿಗೆ ಈ ದೇವರ ಸೇವಕನ ವಿಷಯವಾಗಿ ಒಂದು ಅಬ್ಸರ್ವ್ ಮಾಡಿ ಗಮನಿಸಿ, ಈ ಮನುಷ್ಯ ಪರಿಶುದ್ಧನು, ಈ ಮನುಷ್ಯನು ದೇವರ ಮನುಷ್ಯನು. ವಾವ್! ನಾನು ಹೇಳ್ತಾ ಇರುವಂಥ ಒಂದು ಮಾತು ಸಾಮಾನ್ಯವಾಗಿ ಹೇಳ್ತೀನಿ, ದೇವರಿಗೆ ಸಂಬಂಧಿಸಿ ದೇವ ಜನರಲ್ಲಿ 3 ವಿಧವಾದಂಥ ಜನರು ಎಂಬುದಾಗಿ ಹೇಳ್ತಿರ್ತೀನಿ. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು, ದೇವರ ಮಗು, ಚೈಲ್ಡ್ ಆಫ್ ಗಾಡ್. 2ನೇದು ದೇವರ ಸೇವಕನು, ಸರ್ವೆಂಟ್ ಆಫ್ ಗಾಡ್. 3ನೇದು ದೇವರ ಮನುಷ್ಯನು, ಮ್ಯಾನ್ ಆಫ್ ಗಾಡ್ ಅಥವಾ ವುಮನ್ ಆಫ್ ಗಾಡ್. ಹೌದು, ದೇವರ ಮಗು ಅದು ಸ್ಟಾರ್ಟಿಂಗ್, ಅದು LKG ಇದ್ದ ಹಾಗೆ. ದೇವರ ಸೇವಕನು ಇನ್ನೂ ಸ್ವಲ್ಪ ಉನ್ನತ. ಆದರೆ ದೇವರ ಮನುಷ್ಯನು, ವಾವ್, ಅದು ಭಾಳ ದೊಡ್ಡ ಒಂದು ಪ್ರಶಸ್ತಿ, ಅನುಭವ, PhD, ಆತ್ಮಿಕ PhD ಅನ್ಬೋದು. ನನ್ನ ಜೀವನದಲ್ಲಿ ಇಬ್ಬರನ್ನೇ, ಅಂದರೆ ದೇವರ ಮನುಷ್ಯರು ಈ ಲೋಕದಲ್ಲಿ ಇಲ್ಲ ಎಂಬುದಾಗಿ ಹೇಳಲ್ಲ, ನನ್ನ ಜೀವನದಲ್ಲಿ ನಾನು ದೇವರ ಮನುಷ್ಯರು, ಮ್ಯಾನ್ ಆಫ್ ಗಾಡ್ ಎಂಬುದಾಗಿ ನಾನು 42 ವರ್ಷಗಳಲ್ಲಿ ಸೇವೆಯಲ್ಲಿ ಕಂಡುಕೊಂಡಂಥದ್ದು ಇಬ್ಬರೇ ವ್ಯಕ್ತಿಗಳನ್ನು ದೇವರ ಮನುಷ್ಯರು ಎಂಬುದಾಗಿ ಹೇಳ್ತಾನೆ. ದೇವರ ಸೇವಕರು ಭಾಳ ಜನ ಇದ್ದಾರೆ, ದೇವರ ಮಕ್ಕಳು ಇನ್ನೂ ಬಹಳ ಜನ ಇದ್ದಾರೆ, ಆದರೆ ದೇವರ ಮನುಷ್ಯರು ಭಾಳ ವಿರಳ, ಭಾಳ ವಿರಳ. ಸರಿ, ಆದರೆ ಈಕೆ ಶೂನೇಮಿನ ಸ್ತ್ರೀ ಏನು ಹೇಳ್ತಾಳೆ, ಈ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನೂ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಆದ ಕಾರಣ ಈ ದೇವರ ಸೇವಕನಿಗೋಸ್ಕರ, ಬರೀ ದೇವರ ಸೇವಕನಲ್ಲ, ಈ ಪರಿಶುದ್ಧನಿಗೋಸ್ಕರ, ಬರೀ ಪರಿಶುದ್ಧನಷ್ಟೇ ಅಲ್ಲ, ಈ ದೇವರ ಮನುಷ್ಯನು ಅಂದರೆ ಅರ್ಥ ತುಂಬ ದೇವರಿಂದ ತುಂಬಿದವನು, ದೇವರಿಂದ ತುಂಬಿ ಹೋಗಿರುವಂಥ ಮನುಷ್ಯನು, ದೇವರ ಮನುಷ್ಯ. ಈ ದೇವರ ಮನುಷ್ಯನು ಆತನಿಗೋಸ್ಕರವಾಗಿ ನಾವು ಮಾಳಿಗೆ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ, ಅದರಲ್ಲಿ ಒಂದು ಮಂಚ, 2ನೇದು ಒಂದು ಮೇಜು, 3ನೇದು ಒಂದು ಕುರ್ಚಿ, 4ನೇದು ಒಂದು ದೀಪಸ್ತಂಭ, ಇವುಗಳನ್ನು ಇಡೋಣ ಅಂತ ಹೇಳಿಬಿಟ್ಟು ಆಕೆ ತನ್ನ ಗಂಡನಿಗೆ ಸಲಹೆ ಕೊಡ್ತಾಳ್ರಿ. ಹೇಳಿಬಿಟ್ಟು ಈ ದೇವರ ಮನುಷ್ಯನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಆಶ್ಚರ್ಯ. ಆದ ಕಾರಣ ಆತನಿಗೆ ಒಂದು ವಿಶ್ರಾಂತಿಯ ಒಂದು ಸ್ಥಳ, ನಿವಾಸದ ಒಂದು ಸ್ಥಳ, ಬರುವಾಗ ಹೋಗುವಾಗ ಈ ಎಲಿಷನು ಮತ್ತು ಅವನ ಸೇವಕನಾದ ಗೆಹಜಿ ಇವರು ಅಲ್ಲಿ ಬಂದು ಇಳ್ಕೊಳ್ತಿದ್ರು. ಅದು ಒಂದು ಚಿಕ್ಕ ಒಂದು ಕೋಣೆಯಾಗಿತ್ತು ಮತ್ತು ಗೆಹಜಿ ಎಂಬ ಹೆಸರಿನ ಅರ್ಥ ಒಂದು ಕಣಿವೆಯ ದರ್ಶನ, ವ್ಯಾಲಿ ಆಫ್ ವಿಷನರೀಸ್, ಕಣಿವೆಯ ದರ್ಶನಗಳು ಅಥವಾ ಕಾಣಿಸುವಂಥದ್ದು ಎಂಬ ನೋಟ ಎಂಬ ಅರ್ಥ ಇರುವಂಥ ವ್ಯಕ್ತಿ ಈ ಗೆಹಜಿ ಎಂಬಂಥ ಮನುಷ್ಯನು. ಇವನು ಅಸಿಸ್ಟೆಂಟಾಗಿ ಇದ್ದನು. ಅಂಥ ಸಂದರ್ಭದಲ್ಲಿ ಒಂದು ಮಾತು, ಇಷ್ಟೆಲ್ಲ ಒಂದು ಚಿಕ್ಕ ಮನೆಯನ್ನು ಕಟ್ಟಿ, ಮೇಜನ್ನು ಇಟ್ಟು, ಒಂದು ಮಂಚ ಇಟ್ಕೊಳ್ಳಿಕ್ಕೆ, ಕುರ್ಚಿ, ದೀಪಸ್ತಂಭ ಇವೆಲ್ಲ ಇಟ್ಟ ಮೇಲೆ ಅವಳಿಗೆ ಆಕೆಗೆ ಏನಾದರೂ ಮಾಡಬೇಕಂತ ಈ ದೇವರ ಮನುಷ್ಯನಲ್ಲಿ ಅನಿಸುವಿಕೆ. ಆದ ಕಾರಣ ಇಷ್ಟೆಲ್ಲ ನಮಗೋಸ್ಕರ ಉಪಕಾರ ಮಾಡಿದ್ದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ
ನಿನಗೋಸ್ಕರ ಅರಸನ ಮುಂದೆ, ಸೇನಾಪತಿಯ ಮುಂದೆ ಮಾತಾಡಬೇಕು ಎಂಬುದಾಗಿ ಕೇಳಿದಾಗ ಆಕೆಯ ಮಾತು ನನಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡಿತು. ಇದು ಒಂದು ಬ್ಲ್ಯಾಂಕ್ ಚೆಕ್ ಇದ್ದ ಹಾಗೆ. ನಾನು ರಾಜನ ಹತ್ರ ಮಾತಾಡಬೇಕು, ಪ್ರಧಾನಮಂತ್ರಿ ಹತ್ರ ಮಾತಾಡಬೇಕಾ, ರಾಷ್ಟ್ರಪತಿ ಹತ್ರ ಮಾತಾಡಬೇಕಾ, ಅಥವಾ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಮಾತಾಡಬೇಕಾ, ಏನು ಮಾತಾಡಬೇಕು, ಯಾರ ಹತ್ರ ಏನು ಕೇಳಲಿ ಎಂಬುದಾಗಿ ಎಲಿಷನ್ ಕೇಳ್ತಾಳೆ, ಏನು ಬೇಡ ಎಂಬುದಾಗಿ. ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಅಂತ ಆಕೆ ಹೇಳ್ತಾಳೆ. ಸಂತೃಪ್ತಿ ಆಕೆಗಿತ್ತು. ಆದರೆ ಗೆಹಜ್ ಹೇಳ್ತಾನೆ, ಇಲ್ಲ, ಮಕ್ಕಳಿಲ್ಲ ಆಕೆಗೆ ಅಂತ ಹೇಳಿದಾಗ, ಅದೇ ರೀತಿಯಾಗಿ ಎಲಿಷನು ಬರುವ ವರ್ಷ ಇದೇ ಕಾಲದಲ್ಲಿ ನಿನಗೊಂದು ಮಗು ಆಗ್ತದೆ ಎಂಬುದಾಗಿ ಹೇಳಿದಾಗ ಒಂದು ಮಗು ಆಯಿತು. ಆ ರೀತಿಯಾಗಿ 2ನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯ 1ರಿಂದ 17ನೇ ವಚನದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ತೇವೆ. 2ನೇ ಅರಸುಗಳು 4, 1ರಿಂದ 17 ಅಧ್ಯಯನ ಮಾಡಿಕೊಳ್ಳುವಂಥ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. Now there cried a certain woman of the wives of the sons of the prophets unto Elisha, saying, Thy servant my husband is dead, and thou knowest that thy servant did fear the Lord, and the creditor is come to take unto him my 2 sons to be bondmen. And Elisha said unto her, What shall I do for thee? Tell me, what hast thou in the house? And she said, Thine handmaid hath not anything in the house save a pot of oil. Then he said, Go, borrow thee vessels abroad of all thy neighbors, even empty vessels, borrow not a few. And when thou art come in, thou shalt shut the door upon thee and upon thy sons, and shalt pour out into all those vessels, and thou shalt set aside that which is full. So she went from him, and shut the door upon her, and upon her sons, who brought the vessels to her, and she poured out. And it came to pass, when the vessels were full, that she said unto her son, Bring me yet a vessel. And he said unto her, There is not a vessel more. And the oil stayed. Then she came and told the man of God, and he said, Go, sell the oil, and pay thy debt, and live thou and thy children of the rest. And it fell on a day that Elisha passed to Shunem, where was a great woman, and she constrained him to eat bread. And so it was, that as oft as he passed by, he turned in thither to eat bread. And she said unto her husband, Behold now, I perceive that this is an holy man of God, which passeth by us continually. Let us make a little chamber, I pray thee, on the wall, and let us set for him there a bed, and a table, and a stool, and a candlestick. And it shall be, when he cometh to us, that he shall turn in thither. And it fell on a day that he came thither, and he turned into the chamber, and lay there. And he said to Gehazi his servant, Call this Shunammite. And when he had called her, she stood before him. And he said unto him, Say now unto her, Behold, thou hast been careful for us with all this care. What is to be done for thee? Wouldest thou be spoken for to the king, or to the captain of the host? And she answered, I dwell among mine own people. And he said, What then is to be done for her? And Gehazi answered, Verily, she hath no child, and her husband is old. And he said, Call her. And when he had called her, she stood in the door. And he said, About this season, according to the time of life, thou shalt embrace a son. And she said, Nay, my lord, thou man of God, do not lie unto thine handmaid. And the woman conceived, and bare a son, at that season that Elisha had said unto her, according to the time of life.